ಅಖಿಲ, ಮಗು ಸಿಗುತ್ತೆ ಅಂತ ಗುರುಗಳೇ ಹೇಳಿರೋದ್ರಿಂದ ಮನಸ್ಸಿಗೆ ಎಂಥ ಒಂದು ಸಮಾಧಾನ ಆಗ್ತಿದೆ ಅಲ್ವಾ? ಹೌದು ರಘು, ಮಗು ಕಾಣೆ ಆದಾಗಿನಿಂದ ಒಂದು ಸ್ವಲ್ಪನಾದರೂ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದಿದ್ರೆ ಅದು ನಿನ್ನೆ ರಾತ್ರಿದೆ. ಆದರೂ ಮಗು ನಮ್ಮ ಮನೆಗೆ ಬಂದು ಸೇರೋವರೆಗೂ ನಿರಂತರವಾದ ಹುಡುಕಾಟ ಮುಂದುವರಿಸಲೇಬೇಕು. ಹೌದು, ಆಯಿತನ ಆಟೋ ಕಾಣಿಸ್ತೀಯ ಅಂದಮೇಲೆ ಅವ್ನು ನೆನ್ನೆ ರಾತ್ರಿನೂ ಮನೆಗೆ ಬಂದಿಲ್ಲ ಅಂತ ಆಯ್ತು. ಹೌದು ರಘು, ನಿನ್ನೆ ದೇವಸ್ಥಾನದಿಂದ ವಾಪಸ್ ಬರ್ತಿದ್ದಾಗ ಎದುರಿಗೆ ಆದಿ ಸಿಕ್ಕಿದ್ದ. ಮನೆಗೆ ಬಾಪ ಮಾತಾಡೋಣ ಅಂತ ಕರೆದೆ, ಆದರೂ ಪಾಪ ಬಂದಿಲ್ಲ. ಪಾರ್ವತಿ ಹತ್ರ ಗುರುಗಳು ಹೇಳಿರೋ ವಿಷಯನ ನಾನು ಹೇಳಿದ್ದೆ. ನಾಮಕರಣದ ಹೊತ್ತಿಗೆ ಮಗು ನಮಗೆ ಸಿಗುತ್ತೆ ಅನ್ನೋ ವಿಷಯನ ಪಾರ್ವತಿ ಖಂಡಿತ ಆದಿಗೆ ಹೇಳಿರ್ತಾಳೆ. ಆದರೂ ಅವನಿಗೆ ಸಮಾಧಾನ ಆಗಿಲ್ಲ. ಮಗು ಮುಖ ನೋಡೋ ತನಕ ಅವನಿಗೆ ಸಮಾಧಾನ ಆಗಲ್ಲ ಅನ್ಸುತ್ತೆ. ತಮ್ಮನ ಮಗು ಬಗ್ಗೆನೇ ಇಷ್ಟೊಂದು ಮಿಡಿಯುತ್ತೆ ಆದಿ ಹೃದಯ. ಅಕಸ್ಮಾತ್ ಅವನ ಮಗುನೇ ಬದುಕಿದ್ದಿದ್ರೆ ಆದಿ ಪಾರ್ವತಿ ಇಬ್ರು ತುಂಬಾ ಒಳ್ಳೆ ಅಪ್ಪ ಅಮ್ಮ ಆಗ್ತಿದ್ರು. ವಿಚಾರ ಅಖಿಲ, ಆದಿತ್ಯ ಬಂದ, ಬಾ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಬೇಡ ರಘು. ಯಾಕಕ್ಕಿಲ್ಲ? ಅಲ್ಲ, ನಮ್ಮ ಮಗ 2 ದಿನ ಆದ್ಮೇಲೆ ಮನೆಗೆ ಬಂದಿದ್ದಾನೆ. ಅವ್ನು ಯೋಗಕ್ಷೇಮ ವಿಚಾರಿಸೋದು ಬೇಡವಾ? ನೀವು ಹೇಳಿದ್ರಲ್ಲ ರಘು, 2 ದಿನ ಆದ ಮೇಲೆ ಆದಿ ಮನೆಗೆ ಬಂದಿದ್ದಾನೆ. ಪಾಪ ಪಾರ್ವತಿನೂ ಅವನಿಗೋಸ್ಕರ ಕಾಯ್ತಾ ಇರ್ತಾಳೆ. ಮಗ ಸೊಸೆ ಸ್ವಲ್ಪ ಹೊತ್ತು ಸಮಯ ಕಳೀಲಿ ಬಿಡಿ. ಅರು, ಹೇಗಿದ್ಯಾ? ಇದೇನು ಪಾರು, ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ಊಟ ತಿಂಡಿ ನಿದ್ದೆ ಯಾವುದು ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಅನ್ಸುತ್ತಲ್ವಾ? ಎಲ್ಲಿ ನಿನ್ನ ತಮ್ಮ ಗಣಿಯಲ್ಲಿ? ಅವನ್ನ ಸರಿಯಾಗಿ ವಿಚಾರಿಸ್ಕೊಳ್ತೀನಿ. ಹೀಗೇನಾ ನಿಮ್ಮ ಅಕ್ಕನ ನೋಡ್ಕೊಳ್ಳೋದು ಅಂತ? ಯಜಮಾನ್ರೇನು ಮಗು ಕಾಣೆಯಾಗೋಕ್ಕೂ ಮುಂಚೆ ಮಾತಾಡ್ತಿದ್ರಲ್ಲ, ಆ ಥರ ಮಾತಾಡ್ತಾ ಇದ್ದಾರೆ. ಬಹುಶಃ ಗುರುಗಳು ಮಗು ಸಿಗುತ್ತೆ ಅಂತ ಹೇಳಿದ್ದನ್ನ ಅತ್ಯಮ್ಮ ನನ್ನ ಮೈದನ್ನ ಇವ್ರಿಗೆ ತಿಳಿಸಿದ್ದಾರೆ ಅನಿಸುತ್ತೆ. ಅದಕ್ಕೆ ಆತಂಕ ಇಲ್ಲ ಅನಿಸುತ್ತೆ. ಆದರೆ ಮಗು ಸಿಗುತ್ತೆ ಅಂತ ಗುರುಗಳು ಹೇಳಿರೋ ವಿಚಾರ ನನಗೆ ಗೊತ್ತಾದಾಗ ಕೆಲವು ಗಂಟೆ ಮಾತ್ರ ನಾನು ನೆಮ್ಮದಿಯಾಗಿರೋಕ್ಕಾಗಿದ್ದು. ಮತ್ತೆ ಮನಸ್ಸಿಗೆ ಅದೇ ಭಯ, ದುಗುಡ. ಬಹುಶಃ ಯಜಮಾನ್ರಿಗೆ ಅದು ನಮ್ಮ ಮಗು ಅನ್ನೋದು ಗೊತ್ತಿಲ್ವಲ್ಲ, ಅದಕ್ಕೆ ಇಷ್ಟು ನಿರಾಳವಾಗಿದ್ದಾರೆ. ಹಾರು, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಯಜಮಾನ್ರೆ, ನೀವು ಮನೆಗೆ ಬಂದು 2 ದಿನ ಆಯಿತು, ಬನ್ನಿ ಸ್ನಾನ ಮಾಡಿ. ಪರ್ ಅದಕ್ಕಿಂತ ಮುಂಚೆ ಒಂದು ಲೋಟ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಡ್ತೀಯಾ? ಏನಾಯ್ತು ನಿನಗೆ? ಯಾಕೆ ಹಿಂಗಾಡ್ತಿದ್ಯಾ? ನನ್ನ ಮಗು ಎಲ್ಲಿ? ನಾನು ನನ್ನ ಮಗು ನೋಡ್ಬೇಕು. ನನ್ನ ಮಗು ಮುಖ ನಾನು ನೋಡ್ಬೇಕು. ಸೇಫ್ ಆಗಿರೋ ನನ್ನ ಮಗು ಮುಖ ನಾನು ನೋಡ್ಬೇಕು. ಎಲ್ಲಿ ನನ್ನ ಮಗು? ಜನನಿ ನೋಡು, ಗುರುಗಳು ಹೇಳಿದಾರೆ ತಾನೆ ಮಗು ಸಿಕ್ಕತ್ತೆ ಅಂತ. ಗುರುಗಳು ಹೇಳಿದ್ದಾರೆ. ಅವ್ರು ಹೇಳಿ 1 ದಿನ ಆಯ್ತು. ಅವ್ರು ಹೇಳಿ 1 ದಿನ ಆದ್ರೂ ಮಗು ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ ಪ್ರೀತು. ಅವ್ರು ಹೇಳಿದ್ಮೇಲೆ ಮಗು ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದಿರ್ಬೋದು. ಹಾಗಾದ್ರೆ ಮಗು ಹುಡ್ಕೋದ್ ಬಿಟ್ಬಿಡ್ತೀರಾ? ಇಲ್ಲ, ನಿನ್ನಿಂದ ಮಗು ಹುಡ್ಕೋದಕ್ಕಾಗಲ್ಲ. ನನಗೆ ಗೊತ್ತು. ನನ್ನ ಮಗಳು ನಾನೇ ಹುಡುಕ್ತೀನಿ. ನಾನು ಹುಡುಕ್ತೀನಿ. ಜನನಿ, ಏನಮ್ಮ ಇದು? ನೀನೇ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗಮ್ಮ? ಗುರುಗಳ ಮಾತಿಂದ ಮನಸ್ಸಿನ ಧೈರ್ಯ ಹೆಚ್ಚಾಗಿದೆ, ಭರವಸೆ ಸಿಕ್ಕಿದೆ. ಒಬ್ಬ ತಾಯಿ ಕಷ್ಟ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ನೀನು ಗುರುಗಳ ಮಾತಿನಲ್ಲಿ ವಿಶ್ವಾಸ ಇಡೋದನ್ನ ಕಲಿಯಮ್ಮ, ಅಭ್ಯಾಸ ಮಾಡ್ಕೋ. ಗುರುಗಳು ಹೇಳಿದ ಮಾತಿನ ಅರ್ಥ ಈ ಕ್ಷಣ ಮಗು ನಿನಗೆ ಸಿಕ್ಬಿಡುತ್ತೆ ಅಂತ ಅಲ್ಲ.
ನಾಮಕರಣದ ಮುಹೂರ್ತದ ಸಮಯದಲ್ಲಿ ಮಗು ನಿನ್ನ ಮಡ್ಲಲ್ಲಿ ಇದ್ದೇ ಇರುತ್ತೆ ಅಂತ ಗುರುಗಳು ಹೇಳಿದ್ದಾರೆ ಅಂತಂದ್ರೆ ಅವ್ರ ಮಾತು ನಿಜ ಆಗತ್ತಮ್ಮ. ಹಾಗಂತ ಯಾರೋ ಆಲಸ್ಯದಿಂದನೋ ಅಸಡ್ಡೆಯಿಂದನೋ ಮಗುನ ಹುಡುಕದೆ ರಿಲ್ಯಾಕ್ಸ್ ಆಗಿ ಕೂತಿಲ್ಲ. ಎಲ್ಲರೂ ಹುಡುಕಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಪೊಲೀಸ್ನವರು ಕೂಡ ಚುರುಕಾಗಿ ವೇಗವಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬಹುಶಃ ಆದಿ ಕೂಡ ನಿನ್ನ ಹಾಗೆ ತುಂಬಾ ಚಿಂತೆ ಮಾಡ್ತಿದ್ದಾನೆ ಅನ್ಸುತ್ತೆ. ಮಗುಗೋಸ್ಕರ ಎಷ್ಟು ಹುಡುಕಾಟ ನಡೆಸಿದ್ದಾನೆ ಅಂತಂದ್ರೆ, ಪಾರ್ವತಿ ಗುರುಗಳು ಮುಹೂರ್ತದ ಹೊತ್ತಿಗೆ ಮಗು ಸಿಗುತ್ತೆ ಅಂತ ಹೇಳಿದ್ದಾರೆ ಅನ್ನೋದನ್ನ ಹೇಳಿದ ಮೇಲೂ ಕೂಡ ರಾತ್ರಿ ಪೂರ್ತಿ ಮಗುಗೋಸ್ಕರ ಹುಡುಕಾಡಿದ್ದಾನೆ. ಈಗ ತಾನೇ ಮನೆಗೆ ಬಂದಿದ್ದನ್ನ ನೋಡಿದೆ. ಪ್ರೀತುನು ಅವನ ಸೋರ್ಸ್ ಮೂಲಕ ಹುಡುಕಾಟ ನಡೆಸ್ತಾನೇ ಇದ್ದಾನೆ. ನಮ್ಮೆಲ್ಲರ ಪ್ರಯತ್ನದ ಜೊತೆಗೆ ದೈವಾನುಗ್ರಹನೂ ಇರೋದ್ರಿಂದ ಖಂಡಿತ ಮಗು ಸಿಕ್ಕೇ ಸಿಗುತ್ತಮ್ಮ. ಸ್ವಲ್ಪ ತಾಳ್ಮೆ ಸಮಾಧಾನ ತಗೋ ಮಗು. ಸಾರಿ ಪ್ರೀತು, ನನಗೆ ಒಂದು ಸಲ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಒಂದೇ ಸರಿ ಅಳು ಬರುತ್ತೆ, ಭಯ ಆಗುತ್ತೆ. ನನ್ನ ಎಮೋಷನ್ಸ್ ಮೇಲೆ, ನನ್ನ ಫೀಲಿಂಗ್ಸ್ ಮೇಲೆ ನನಗೆ ಕಂಟ್ರೋಲೇ ಸಿಗಲ್ಲ. ಅದಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ. ಸಾರಿ ಅತ್ತೆ. ಇಟ್ಸ್ ಆಲ್ ರೈಟ್. ಬಾ ಕೂತ್ಕೋ, ರಿಲ್ಯಾಕ್ಸ್. ಮಾತ್ರೆ ತಗೊಂಡ್ಯಾ? ಮಾಮ್ ಎಷ್ಟೇ ಫೋರ್ಸ್ ಮಾಡಿದ್ರು ತಗೊಳ್ಳಲ್ಲ ಅಂತ ಹೇಳ್ತಾಳೆ. ನೀನು ಹೀಗೆ ಮಾಡಿದ್ರೆ ಹೇಗಮ್ಮ? ಡಾಕ್ಟ್ರ್ ಕೊಟ್ಟು ಮಾತ್ರೆನ ಸಮಯಕ್ಕೆ ಸರಿಯಾಗಿ ತಗೊಳ್ದೆ ಹೋದ್ರೆ ನಿನ್ನಲ್ಲಿ ಶಕ್ತಿ ಎಲ್ಲಿ ಉಳಿದಿರುತ್ತೆ? ಮಗು ಬಂದಾಗ ಅದನ್ನ ಮುದ್ದಾಡಕ್ಕೆ, ಅದನ್ನ ಎತ್ಕೊಳ್ಳಕ್ಕೆ ನಿನ್ನಲ್ಲಿ ಚೈತನ್ಯ ಇರಬೇಕೋ ಬೇಡವೋ? ಇಲ್ಲ ಅಂದ್ರೆ ನಾವೇ ಎಲ್ಲ ಎತ್ಕೊಂಡು ಓಡಾಡ್ತಾ ಇರ್ತೀವಿ, ನಿನ್ ಕೈಯಲ್ಲಿ ಕೊಡೋದೇ ಇಲ್ಲ ಮಗುನ. ಇಲ್ಲ, ಮಗು ನಾನೇ ಮೊದಲು ಎತ್ಕೋಬೇಕು. ಪ್ರೀತು ಮಾತ್ರೆ ಕೊಡು. ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊ. ರಿಲ್ಯಾಕ್ಸ್. ಬಾಬಾ, ನೀವು ಮನೆಗೆ ಬಂದು 2 ದಿನ ಆಯಿತು. ಪಾಪಗೋಸ್ಕರ ಎಲ್ಲೆಲ್ಲಿ ಹುಡ್ಕಿದ್ರಿ? ನಾನು ಪಾಪಗೋಸ್ಕರ ಎಲ್ಲೆಲ್ಲಿ ಹುಡ್ಕಿದ್ದೀನಿ ಅಂತ ನಿನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಣಿ ಅಂತಂಥ ಜಾಗದಲ್ಲಿ ಹುಡ್ಕೊಟ್ಟಿದ್ದೀನಿ. ಹೌದಾ? ನೋಡಿ, ನೀವೇ ಎಷ್ಟು ಆರಾಮಾಗಿದ್ದೀರಾ. ಈ ಅಕ್ಕನೇ ಪಾಪು ನೆನೆಸ್ಕೊಂಡು ಯಾವಾಗಲೂ ಅಳ್ತಾನೇ ಇರ್ತಾಳೆ. ಇವಳಂತೂ ಸಮಾಧಾನ ಮಾಡಿ 2 kg ಸಣ್ಣನೇ ಆಗ್ಬಿಟ್ಟಿದ್ದೀನಿ ನಾನು. ಹರೋ, ನಿನಗೆ ಮಗು ಸಿಗೋವರೆಗೂ ಉಪವಾಸ ಮಾಡ್ತಿದ್ದೀನಿ ಅಂತ ಯಜಮಾನ್ರಿಗೆ ಗೊತ್ತಾದರೆ ಅವ್ರು ಖಂಡಿತ ಒಪ್ಪೋದಿಲ್ಲ. ಹಾಗಂತ ನಾನು ದೇವ್ರ ಹತ್ರ ಆಡಿದ ಮಾತು ತಪ್ಪಾರ್ದಲ್ವಾ? ನಾನು ಆಮೇಲೆ ಮಾಡ್ತೀನಿ ಯಜಮಾನ್ರೆ. ನೀನು ನಮ್ಮ ಜೊತೆ ತಿಂಡಿ ತಿಂದ್ರೆ ನಾನು ತಿನ್ನೋದು. ಹಠ ಮಾಡಬೇಡಿ ಯಜಮಾನ್ರೆ. ಅದು ಮಗು ಸಿಗಲಿ ಅಂತ ನಾನು ಹರಕೆ ಹೊತ್ತಿದ್ದೀನಿ. ಉಪವಾಸ ವ್ರತನ? ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದಷ್ಟೇ. ಅಲ್ಲಿಂದ ಬಂದಮೇಲೆ ತಿಂಡಿ ಊಟ ಇಲ್ಲ. ಯಾರೋ ಇದೆಲ್ಲ ಇವತ್ತಿಗೆ ಬಂತು. ನೀನು ಟೈಮಿಗೆ ಊಟ ಮಾಡಲಿಲ್ಲ ಅಂತಂದರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಡ. ಇವಾಗ ನಾನೇ ತಿನ್ನಿಸ್ತೀನಿ, ತಿನ್ನು ಅಷ್ಟೇ. ಯಜಮಾನ್ರೆ, ಜನ ನೀನು ನನ್ನ ಜೊತೆ ವ್ರತ ಮಾಡ್ತಾ ಇದ್ದಾಳೆ. ನಾನು ಅವಳು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದಮೇಲೆ ಅರ್ಸನ್ ಕೋಟೆಲ್ಲೇ ತಿಂಡಿ ಊಟ ಮಾಡ್ತಾ ಇರೋದು. ನಾನೀಗ ತಿಂಡಿ ತಿನ್ಕೊಂಡು ಹೋದರೆ, ನೋಡಪ್ಪ, ಅಕ್ಕಂಗೆ ನನ್ನ ಮಗು ಕಳೆದೋಗಿರೋದ್ರ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಅವಳು ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಈಗ ನನಗೆ ಹಸಿವಿಲ್ಲ, ನಾನು ಆಮೇಲೆ ತಿಂತೀನಿ. ಈಗ ನೀವು ತಿನ್ನಿ ಯಜಮಾನ್ರೆ, ನನ್ನ ಖುಷಿಗೋಸ್ಕರ. ನಿನ್ನ ಲೈಫ್ ಲಾಂಗ್ ಖುಷಿಯಾಗಿಡೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಪಾರು. ದೇವ್ರೆ, ಆದಷ್ಟು ಬೇಗ ನನ್ನ ಮಗುನ ನನ್ನ ಮುಂದೆ ತಂದು ನಿಲ್ಸಪ್ಪ.
ಪಾರು, ನಾನು ಹೋಗಿ ಬರ್ತೀನಿ. ಬಾಬಾ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗಣಿ, ಹೊರಗಡೆ ಹೋಗೋರ್ನ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾರೇನೋ, ಹೋಗೋವಾಗ ಅವರೇ ಹೇಳಿ ಹೋಗಲ್ವಾ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕ? ಮೊನ್ನೆ ಮನೆ ಬಿಟ್ಟು ಹೋದವರು ಇವತ್ತು ಬಂದಿದ್ದೀರಾ, ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೀರಾ? ನೀವು ಇವತ್ತೆಲ್ಲೂ ಹೋಗೋದು ಬೇಡ, ಮನೇಲೇ ಇದ್ದು ರೆಸ್ಟ್ ಮಾಡಿ. ನಿಮಗೆ ಆದಷ್ಟು ಬೇಗ ಮಗುನ ಹುಡುಕಿ ಅರಸನ ಕೋಟೆಗೆ ಸೇರಿಸ್ಬೇಕು ಅನ್ನೋ ತವಕ. ಆದರೆ ನಮ್ಮ ಗಣಿಗೆ ಆ ತೀವ್ರತೆ ಎಲ್ಲ ಅರ್ಥ ಆಗಲ್ಲ ಯಜಮಾನ್ರೆ. ನಿನಗೆ ಅಂದರೆ ಅರಸನಕೋಟೆ ಮನೆಗೆ ಮಗು ಮತ್ತೆ ವಾಪಸ್ ಯಾವಾಗ ಬರುತ್ತೆ ಅನ್ನೋ ತವಕ ನಿನಗೂ ಇದೆ ಅಲ್ವಾ? ಮಗು ತುಂಬಾ ನೆನಪಾಗ್ತಾ ಇರಬೇಕಲ್ವಾ? ಮರ್ತಿದ್ರೆ ತಾನೇ ನೆನಪು ಮಾಡ್ಕೊಳ್ಳೋದಕ್ಕೆ. ಪ್ರತಿ ಕ್ಷಣ ನನ್ನ ಮಗು ಧ್ಯಾನದಲ್ಲೇ ಇದ್ದೀನಿ. ಮಗು ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ತಿದ್ದೀನಿ. ಒಬ್ಬ ತಾಯಿಯಾಗಿ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಅಂದರೆ ಜನನಿ ಮಗು ನನಗೂ ಮಗುನೇ ಅಲ್ವಾ? ಹೀಗಿರುವಾಗ ನಾನು ಅದಕ್ಕೆ ತಾಯಿನೇ ತಾನೆ. ಆದರೂ ಜನನಿ ಪ್ರೀತು ಮಗು ಬಗ್ಗೆನೇ ಎಷ್ಟೊಂದು ಎಮೋಷ್ನಲ್ ಆಗಿದೆಯಾ? ಇನ್ನೇನಾದರೂ ಆ ಮಗು ನಮ್ಮದೇ ಆಗಿದ್ದಿದ್ರೆ. ಐ ಮೀನ್ ನಮ್ಮ ಮಗು ಏನಾದರೂ ಬದುಕಿದ್ದಿದ್ರೆ ಆ ಮಗು ಯಾವತ್ತೂ ಕಳ್ತನ ಆಗ್ತಿರ್ಲಿಲ್ಲ. ಹಾಗೆ ನೀನು ಎಚ್ಚರ ವಹಿಸ್ತಿದ್ದೆ ಅಲ್ವಾ? ಮಗು ಕಳೆದು ಹೋಗಿದೆ ಅನ್ನೋ ಭಯದಲ್ಲೂ ಸತ್ಯ ಬಾಯ್ಬಿಡ್ತಿರ್ವಲ್ಲ ಪಾರು. ಯಜಮಾನ್ರೆ, ಕಳೆದು ಹೋಗಿರೋದು ನಮ್ಮ ಮಗು, ಹುಡುಕೊಡಿ ಅಂತ ಒಂದೇ ಒಂದು ಮಾತು ಹೇಳ್ತಿಲ್ವಲ್ಲ ಪಾರು ನೀನು. ಆ ಒಂದು ಮಾತು ಕೇಳಿದ್ರೆ ಸಾಕು, ಮರುಕ್ಷಣ ಮಗು ನಿನ್ನ ಮಡ್ಲಲ್ಲಿರೋ ಥರ ನಾನು ನೋಡ್ಕೊಳ್ತಿದ್ದೆ. ಹುಡ್ತಿದ್ದಾಗೆ ಸತ್ತೋಗಿರೋ ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಪಾರು. ಐ ಆಮ್ ಸಾರಿ. ಆದರೆ ಇನ್ನು ಮುಂದೆ ಜನನಿ ಪ್ರೀತಿ ಮಗುನೇ ನಮ್ಮ ಮಗು ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಮಗು ಸಿಗಲಿ ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೀನಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಹಾಗೆ ಮಗು ಹುಡ್ಕೋದಕ್ಕೆ ಹೋಗ್ತೀನಿ. ಸರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ಪಾರು. ಯಾಕೆ ಯಜಮಾನ್ರೆ? ಯಾಕೆಂದರೆ ಅದು ಬರೀ ಗಂಡಸರು ಹೋಗುವಂಥ ದೇವಸ್ಥಾನ, ಅಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ. ಬೆಂಗಳೂರಲ್ಲಿ ಬರೀ ಗಂಡಸರು ಹೋಗೋ ದೇವಸ್ಥಾನ ಇದೆಯಾ? ಅದ್ಯಾವುದದು? ಯಾಕೆ ನೀನು ಶ್ರೀಮಂತದ ದಿನ ಬಸ್ರಿ ಹೆಣ್ಮಕ್ಳು ಮಾತ್ರ ಹೋಗುವಂಥ ದೇವಸ್ಥಾನ, ಅಲ್ಲಿ ನಾನು ಒಬ್ಬಳೇ ಹೋಗ್ತೀನಿ ಅಂತ ನೀನು ಹೇಳೋಕಿರ್ಲಿಲ್ವಾ? ಯಜಮಾನ್ರೆ, ಅದು ನಿಮ್ಮ ಕಣ್ಣು ತಪ್ಪಿಸಿ ಕೆಲಸಕ್ಕೆ ಹೋಗೋದಕ್ಕೆ ಅಂತ ಹೇಳಿದ ಸುಳ್ಳು. ಆಮೇಲೆಲ್ಲ ಒಪ್ಕೊಂಡೆ ಅಲ್ವಾ? ಆದರೆ ಇವಾಗ ನಾನು ಹೇಳ್ತಾ ಇರೋದು ನಿಜ ಪಾರು. ನಮ್ಮ ಜೀವನದಲ್ಲಿ ಕಳ್ಕೊಂಡಿರೋ ಮಗು ಮತ್ತೆ ಬರಬೇಕು ಅಂದರೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗಲೇಬೇಕು, ಹರಕೆ ತೀರಿಸಲೇಬೇಕು. ಅದಕ್ಕೆ ನಾನೊಬ್ಬನೇ ಹೋಗಿ ಹರಕೆ ತೀರಿಸ್ತೀನಿ. ಆದರೂ ಇತ್ತೀಚೆಗೆ ಪದೇ ಪದೇ ಅನಿಸುತ್ತೆ ಪಾರು, ನಮ್ಮ ಮಗು ಬದುಕಿರಬೇಕಾಗಿತ್ತು, ನಮ್ಮ ಜೊತೆ ಇರಬೇಕಾಗಿತ್ತು. ನಾನು, ನೀನು, ನಮ್ಮ ಮಗಳು, ಸಾರ್ಥಿ, ಗಣಿ, ನಮ್ಮದೇ ಆದ ಚಿಕ್ಕ ಸಂಸಾರ. ನಮ್ಮ ಮಗು ಬದುಕಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ನಮ್ಮ ಮಗು ಬದುಕಿದೆ ಯಜಮಾನ್ರೆ. ಜನನಿ ಮಗು ಅಂತ ನೀವು ಆವಾಗಿಂದ ಹೇಳ್ತಿರೋ ಮಗುನೇ ನಮ್ಮ ಮಗು. ಆದರೆ ಈಗ ಅದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅಷ್ಟೇ.
ನಮ್ಮ ಮಗು ಎಲ್ಲೂ ಅಲ್ಲ ಪಾರು, ನಮ್ಮ ಜೊತೆಗೆ ಇದೆ ಅದು. ಆದಷ್ಟು ಬೇಗ ಅದನ್ನು ಕರ್ಕೊಂಡು ಬರ್ತೀನಿ. ಆದರೆ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಮುಂದಿನ ಪರಿಣಾಮ ಗೊತ್ತಿಲ್ಲದೆ ಸಾರ್ಥಿ ಮಗುನ ಕರ್ಕೊಂಡು ಹೋಗಿದ್ದಾರೆ. ಮಗು ನಮ್ಮ ಹತ್ರನೇ ಉಳಿಬೇಕು ಅಂತ ನಾನು ಅವ್ರ ಜೊತೆಗೆ ನಿಂತಿದ್ದೀನಿ. ಮಗು ನಮ್ಮದು ಅಂತ ನಿನ್ನ ಬಾಯಲ್ಲೇ ಬರೋವರೆಗೂ ನಾನು ನಿನಗೂ ಸತ್ಯ ಹೇಳಲ್ಲ ಪಾರು. ಆದರೆ ನೀನು ಸತ್ಯ ಹೇಳಿದ ದಿನ ನಮ್ಮ ಮಗುನ ನಾನೇ ಮನೆಗೆ ಕರ್ಕೊಂಬರ್ತೀನಿ ಪಾರು. ಸರಿ, ನಾನು ಬರ್ತೀನಿ. ಜೋಪಾನ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನಾಮಕರಣದ ವೇಳೆಗೆ ನಿನ್ನ ಮಗು ನಿನ್ನ ಮಡ್ಲಲ್ಲಿ ಇರುತ್ತೆ ಅಂತ ನೀವು ನನಗೆ ಕೊಟ್ಟಿರೋ ಮಾತು ನೆನಪಿದೆ ಅಲ್ವಾ ಬಾಬಾ? ನಾಳೆ ಬೆಳಕಾದ್ರೆ ನಾಮಕರಣ. ಆದರೆ ನಾಮಕರಣದ ವೇಳೆಗೆ ಅದರ ತಂದೆ ತಾಯಿ ಮಡ್ಲಲ್ಲಿ ಮಗು ಇರುತ್ತೆ, ನಾಮಕರಣ ನಡೆಯುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಹಾಗಂತ ಗುರುಗಳು ಹೇಳಿದ್ರ? ಯಾಕಪ್ಪ ಆದಿ, ಈ ವಿಷಯ ನಿಂಗೆ ಗೊತ್ತಿರ್ಲಿಲ್ವಾ? ಪಾರ್ವತಿ ನಿನಗೆ ಹೇಳಲಿಲ್ವಾ? ಗುರುಗಳ ಮಾತು ಭವಿಷ್ಯವಾಣಿ ಇದ್ದಾಗೆ. ಅಂದರೆ ನನ್ನ ಮಗು ಇವ್ರ ಕೈಗೆ ಸಿಕ್ಬಿಡುತ್ತಾ? ಆದರೆ ನಿಜಕ್ಕೂ ಸಿಗುತ್ತೋ ಸಿಗಲ್ವೋ ಅನ್ನೋ ಭಯ ನನಗೆ ಇನ್ನೂ ಇದೆ. ಆದರೆ ನೀವು ಕೊಟ್ಟಿರೋ ಮಾತಿನ ಮೇಲೆ ನನಗೆ ಹೋಪ್ಸ್ ಇದೆ. ಯಾಕಂದರೆ ನೀವು ಕೊಟ್ಟ ಮಾತನ್ನ ನೀವು ಖಂಡಿತವಾಗ್ಲೂ ಉಳಿಸ್ಕೊಳ್ತೀರ ಅನ್ನೋ ನಂಬಿಕೆ ನನಗಿದೆ. ಇಲ್ಲ ಇಲ್ಲ, ಈ ಸಲ ಜನನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ಕಿಂತ ನನ್ನ ಮಗಳನ್ನ ನನ್ನ ಹತ್ರ ಉಳಿಸ್ಕೊಳ್ಳೋದೇ ಮುಖ್ಯ. ಸರಿ, ನಾನು ಹೊರಡ್ತೀನಿ, ಟೈಮ್ ಆಗುತ್ತೆ. ಪಾಪ ನಮ್ಮ ಆದಿಗೆ ಮಗುನ ಹುಡುಕೋದಕ್ಕೆ ಅದೆಷ್ಟು ಧಾವಂತ ನೋಡಮ್ಮ. ಸುಮ್ಮನೆ ಮಾತಲ್ಲಿ ನಿನಗೆ ಸಮಾಧಾನ ಹೇಳೋದು ಬೇಡ, ಹುಡ್ಕೋದೇ ಮುಖ್ಯ ಅಂತ ಮಗುನ ಹುಡ್ಕೋದಕ್ಕೆ ಹೊರಟೇ ಬಿಟ್ನಲ್ಲ. ಜನನಿ ಪ್ರಶ್ನೆ ಕೇಳ್ತಿದ್ರು, ಯಜಮಾನ್ರು ಏನು ಉತ್ತರ ಕೊಡದೆ ಹಾಗೆ ಹೊಟ್ಟೋದ್ರಲ್ಲ, ಏನಕ್ಕೆ? ಮಗು ಸಿಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ ಅಂತ ಜನನಿ ಹೇಳಿದಾಗ ಯಜಮಾನ್ರು ಖುಷಿ ಪಡಬೇಕಿತ್ತು. ಅದು ಬಿಟ್ಟು ಅವ್ರು ಏನೋ ಆತಂಕದಲ್ಲಿರೋ ಹಾಗಿತ್ತಲ್ಲ. ಯಾಕೆ ಯಜಮಾನ್ರು ಹೀಗಿದ್ದಾರೆ? ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಿಲ್ವಲ್ಲ. ನನಗೂ ಪಾರ್ವತಿ ಮಗುನ ನೋಡ್ಬೇಕು ಅಂತ ಅನಿಸ್ತಿದ್ಯಲ್ಲ. ಅಕ್ಕ, ಮಗು ಬೇಗ ಸಿಗ್ಲಿ ಅಂತ ದೇವ್ರಿಗೆ ಹರಕೆ ಕಟ್ಕೋಬೇಕು. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿಮ್ಮ, ಹೋಗ್ಬಾ. ಡ್ರೈವರ್, ಗಾಡಿ ತೆಗಿಯಪ್ಪ. ಮಗು ವಿಷಯದಲ್ಲಿ ಈ ದಾಮಿನಿ ಮೇಲೆ ನನಗೆ ಯಾಕೋ ಮತ್ತೆ ಮತ್ತೆ ಡೌಟ್ ಹುಡ್ಕೊಳ್ತಾ ಇದೆ. ಪತ್ತೆದಾರಿ ಕೆಲಸ ಮಾಡಲೇಬೇಕು. ದಾಮಿನಿ, ಒಂದು ನಿಮಿಷ. ದಾಮಿನಿ, ದೇವಸ್ಥಾನಕ್ಕೆ ನಾನು ಬರ್ತೀನಿ.
ಬೇಗ ಮಗು ಸಿಗ್ಲಿ ಅಂತ ನಾನು ಪೂಜೆ ಮಾಡ್ತೀನಿ. ಅಯ್ಯೋ ನೀವಾ? ಬೇಡ ಬೇಡ. ಇವಳು ಆಡ್ತಿರೋದನ್ನ ನೋಡ್ತಿದ್ರೆ ನನ್ನ ಮೊಮ್ಮಗುನ ಇವಳೇ ಎತ್ಕೊಂಡು ಹೋಗಿದ್ದಾಳೆ ಅಂತ ಅನಿಸ್ತಾ ಇದೆಯಲ್ಲ. ಇವಳಿಂದೆ ಹೋಗೋದ್ರಿಂದ ಜನನಿ ಮಗು ಸಿಗತ್ತೆ ಅನ್ನೋದಾದ್ರೆ ನನಗೆ ಯಾವ ನೋವು ದೊಡ್ಡಲ್ಲ. ಯಾಕೆ ದಾಮಿನಿ, ರತ್ನವೇಣಿನೂ ನಿನ್ನ ಜೊತೆ ದೇವಸ್ಥಾನಕ್ಕೆ ಬರೋದ್ರಿಂದ ನಿನಗೇನು ತೊಂದರೆ? ಅಯ್ಯೋ ಹಾಗಲ್ಲ ಅಕ್ಕ, ನಾನು ಹೋಗ್ತಿರೋದು ತುಂಬ ದೂರದ ದೇವಸ್ಥಾನ, ಸುಮ್ಮನೆ ಇವ್ರಿಗೆ ಯಾಕೆ ತೊಂದರೆ ಅಂತ. ನೆನ್ನೆ ರತ್ನವೇಣಿಯವರು ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ಲ, ಗುರುಗಳನ್ನ ಮೀಟ್ ಮಾಡೋಕ್ಕೆ, ಮಂಡಿ ನೋವು ಅಂತ ಹೇಳ್ತಿದ್ರು. ರತ್ನವೇಣಿಯವರೇ, ಸುಮ್ಮನೆ ಅಷ್ಟು ದೂರ ಟೆಂಪಲ್ಗೆ ಯಾಕೆ? ನೆನ್ನೆ ನೀವು ಹೋಗಿ ಬಂದಿದ್ರಲ್ಲ ಅದೇ ಟೆಂಪಲ್ಗೆ ನಾನು ಹೋಗ್ತಾ ಇರೋದು. ನೀವೇನಾದರೂ ಮತ್ತೆ ಇವತ್ತು ಬಂದರೆ ನಿಜವಾಗ್ಲೂ ಹಾಸಿಗೆ ಹಿಡಿದ್ಬಿಡ್ತೀರಾ. ನಿಮಗೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಅನ್ಸಿದ್ರೆ ಇಲ್ಲೇ ಯಾವುದಾದ್ರೂ ಹತ್ತಿರದ ಟೆಂಪಲ್ಗೆ ಹೋಗಿ ಬನ್ನಿ, ವಾಕೇಬಲ್ ಡಿಸ್ಟೆನ್ಸು. ಅಯ್ಯೋ ಪರವಾಗಿಲ್ಲಮ್ಮ ದಾಮಿನಿ, ನೆನೆ ಹೋಗಿದ್ದ ದೇವಸ್ಥಾನದಲ್ಲಿ ಸ್ಟ್ರಾಂಗ್ ಆಗಿರೋ ನಾಗರಕಟ್ಟೆ ಇದೆ ಅಂತೆ. ಅಲ್ಲಿ ಮಕ್ಳಿಗೆ ಸಂಬಂಧಪಟ್ಟ ಹಾಗೆ ನಾವೇನೇ ಬೇಡ್ಕೊಂಡ್ರು ಅದು ಬೇಗ ಈಡೇರುತ್ತಂತೆ. ಅದಕ್ಕೆ ಮತ್ತೆ ಮತ್ತೆ ಹೋಗಿ ಬೇಡ್ಕೊಂಡ್ರೆ ಆದಷ್ಟು ಬೇಗ ನನ್ನ ಮೊಮ್ಮಗು ನನಗೆ ಸಿಗ್ಬಿಡುತ್ತೇನೋ ಅನ್ನೋ ಆಸೆ ಅಷ್ಟೇ ಕಣಮ್ಮ. ಅದಕ್ಕೂ ಮೀರಿ ನನಗೇನಾದ್ರೂ ಆಯಾಸ ಆದ್ರೆ ನನ್ನ ಜೊತೆಗೆ ನೀನಿರ್ತೀಯಲ್ಲಮ್ಮ ದಾಮಿನಿ. ರತ್ನವೇಣಿಯವರೇ, ಅದು ಹಾಗಾಮಿನಿ, ಅವ್ರು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ, ಕರ್ಕೊಂಡು ಹೋಗು. ಆಯ್ತಕ್ಕ, ಕೂತ್ಕೊಳ್ಳಿ.